ಯಾರಿಗೂ ಡೌಟ್ ಬರ್ದಾಗ ಇವತ್ತಿಂದಾನೆ ನಮ್ ಕರ್ತವ್ಯನ ಶುರು ಮಾಡೋಣ. ಆಯ್ತಾ? ಡೌಟ್ ಬರೋ ಯಾವ್ದೇ ವಸ್ತು ಆಗಿರ್ಲಿ, ಯಾರನ್ನೇ ಆಗಿರ್ಲಿ, ಯಾವ್ದನ್ನು ಬಿಡ್ಬೇಡಿ. ನನ್ನ ಹತ್ರ ತಗೊಂಡ್ ಬನ್ನಿ. ನೀವಿಬ್ರು ಆ ಕಡೆ ಹೋಗಿ, ನೀವಿಬ್ರು ಈ ಕಡೆ ಹೋಗಿ. ಸರಿ ಹೇಳಿ ಮಯ್ಯ. ಹೇ, ನೀನೇ ಹತ್ತು. ಇಲ್ಲ ಇಲ್ಲ, ನೀನೇ ಲೈಟ್. ಈ ಮಧ್ಯರಾತ್ರಿಯಲ್ಲಿ ಕಿಚನ್ ಅಲ್ಲಿ ಕಿಚ ಏನು? ನೀನೇ ಹತ್ತು, ನಾನು ನಿನ್ನ ಇಟ್ಕೊಂತೀನಿ. ಸರಿ, ನಿನ್ನಿಷ್ಟ. ಆದ್ರೆ ನಾನು ಬಾರ ತಡಿಯಲ್ಲ. ಅದನ್ನು ನೋಡೋಣ. ಸರಿ ಬಾ. ಇದನ್ನ ಇಟ್ಟು ನಂದೇನೆ ಹಿಡ್ಕೊ. ಸರಿ. ಹುಷಾರು. ಅಯ್ಯೋ ಅಯ್ಯೋ ದೇವ್ರೆ. ಹೋಗ್ಲಿ ಬಿಡು, ಇದನ್ನ ಹಿಡ್ಕೊ. ಏನ್ ನಡೀತಿದೆ ಒಳಗಡೆ? ಏನಿದು ಇಷ್ಟೊಂದು ಚಿಕ್ಕದಾಗಿದೆ? ಏನ್ ಸಣ್ಣನೆ? ಸಾಕ್ ನಿಲ್ಲಿಸ್ರಿ. ಈ ಕರ್ಮನ್ ನೋಡಕ್ ಆಗ್ತಾ ಇಲ್ಲ ನಂಗೆ. ಬೆಡ್ರೂಮ್ ಐತಲ್ಲ ಮಾಡ್ಕೊಳಕ್ಕೆ, ಈ ಕಿಚನ್ ಅಲ್ಲಿ ಏನ್ ದರಿದ್ರ? ಆಮ್ಲೆಟ್ ನ ಕಿಚನ್ ಅಲ್ಲಿ ಮಾಡದೆ ಬೆಡ್ರೂಮ್ ಅಲ್ಲಿ ಮಾಡಕ್ಕಾಗತ್ತಾ? ಓ, ನೀವು ಮಾಡ್ತಿರೋದಿಲ್ಲ ಆಮ್ಲೆಟಾ? ಹಾ. ಓಕೆ, ಕ್ಯಾರಿ ಆನ್. ಚೆನ್ನಾಗಿ ಮಾಡ್ಕೊಳ್ರಿ. ಅಳಿಮಯ್ಯ, ಆ ಕತೆಲಿ ಅಳಿಯ ಮಾವನಿಗೆ ವಿಷಯ ಕೊಟ್ರೆ ಇಲ್ಲಿ ಮಾವ ಅಳಿಯನಿಗೆ ವಿಷಯ ಕೊಡ್ತಿದ್ದಾನೆ. ಹೋಗ್ರ ಇಲ್ಲಿಂದ. ಸಾರಿ ಅಳಿಮಯ್ಯ, ಕತ್ಲಲ್ಲಿ ಓಡಾಡಕ್ ಭಯ ಆಗುತ್ತೆ ಅಂತ ಧೈರ್ಯ ಬರ್ಲಿ ಅಂತ ಸ್ವಲ್ಪ ತೀರ್ಥ ತಗೋತಾ ಇದ್ವಿ. ಈ ತರ ಇನ್ನೊಂದ್ಸರಿ ನಡೆಯಲ್ಲ. ಸಾರಿ, ಕ್ಷಮಿಸ್ಬಿಡು. ನಮ್ ಕರ್ತವ್ಯ ಏನು, ನಮ್ ಧ್ಯೇಯ ಏನು? ಹೋದ್ರೆ ಹೋಗ್ಲಿ, ಕೈಯೇ ಹೋಗ್ಲಿ, ಹೋದ್ರೆ ಹೋಗ್ಲಿ, ಕಾಲೇ ಹೋಗ್ಲಿ, ಉಸಿರೇ ಹೋದ್ರು, ಪ್ರಾಣನೇ ಹೋದ್ರು, ನಮ್ ಧ್ಯೇಯ ಒಂದೇ. ಆ ರಹಸ್ಯನ ಭೇದಿಸ್ತೀವಿ, ಭೇದಿಸ್ತೀವಿ, ಭೇದಿಸ್ತೀವಿ. ಮಾವ, 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 ಮಾವ. ಯಾಕ್ರೋ ನಮ್ ಜೀವ ಜೊತೆ ಆಟ ಆಡ್ತಿದ್ದೀರಾ? ನಾವ್ ಮಾಡಿರೋ ತಪ್ಪೇನೋ? ಅವಾಗ ನಮ್ಮ ಅಪ್ಪನ್ ಸಾಯಿಸಿದ್ರಿ, ಈಗ ನಮ್ಮ ಮಾವನ್ ಸಾಯಿಸಿದ್ರಿ. ನಾವೇನ್ರ ತಪ್ಪು ಮಾಡಿದೀವಿ? ಯಾಕ್ರ ಹೀಗ್ ಮಾಡ್ತಿದ್ದೀರಾ? ನಾವು ಸಾಯಿಸೋದೇನೋ? ಅಷ್ಟಕ್ಕೂ ನಿಮ್ಮ ಅಪ್ಪ ಯಾರು? ಯಾರ? ನಿಮ್ ಮಾಂತ್ರಿಕ ಇದ್ದಾನಲ್ಲ, ಅವನ್ ಮಗ. ಹೇಳ್ರೋ, ಇವ್ರನ್ನ ಯಾರು ಸಾಯಿಸಿದ್ದು? ಯಾಕ್ರೋ ಸಾಯಿಸಿದ್ದು? ಯಾರು ಸಾಯಿಸಿದ್ರು ಅಂತ ಮುಂದೆ ಬರ್ಲಿಲ್ಲ ಅಂದ್ರೆ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಲವ್ ಸಾಕು ಕಣೋ, ಎಷ್ಟೊತ್ತಂಗ ನಡೆದಿದ್ದು ಸಾಕು. ಇಲ್ಲಿಂದ ಹೊರಟೋಗೋಣ ಬಾ, ನಡಿ. ಸುಮ್ಮನೆ ಸೇಡು ಅಂತ ಕೂತಿದ್ರೆ ನಮ್ಮ ಜೀವನ ಹಾಳಾಗುತ್ತೆ. ಆಗಿದ್ದು ನಿಮ್ಮ ಅಪ್ಪಂಗಲ್ವೋ? ನಮ್ಮ ಅಪ್ಪಂಗೆ. ಹೌದು, ಅದಕ್ಕೆ ಅಲ್ವಾ ಅವತ್ತು ಕೇಳ್ಕೊಂಡು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿತ್ತು.
ಲೋ ಅಳಿಮಯ್ಯ, ನಿಮ್ ತಂದೆ ಸತ್ತಿದ್ದು ಕೊಲೆಯಿಂದ ಅಂತ ತಿಳಿತು ಕಣೋ. ನಾವ್ ಅಲ್ಲಿಗೆ ಹೋಗಿ ಪಕ್ಕ ನಿಜ ಏನು ಅಂತ ತಿಳ್ಕೊಬೇಕು ಕಣೋ. ಹೇಗೆ ಯಾರು ಮಾಡಿದ್ದು ಅಂತ ತಿಳ್ಕೊಳೋಣ ಕಣೋ. ನಾನು ಕೂಡ ನಿಮ್ ಜೊತೆ ಬರ್ತೇನೆ. ಹೌದು ಕಣ, ನಿನ್ ಜೊತೆಯಾಗಿ ಯಾವಾಗ್ಲೂ ನಾನು ಇರ್ತೀನಿ. ನಾನ್ ಕೂಡ ನಿಮ್ ಜೊತೆ ಬರ್ತೀನಿ. ಅದನ್ನ ಮರ್ತು ಹೀಗ್ ಮಾತಾಡ್ತಿದ್ದೀರಾ? ನೀವ್ ಯಾರು ಇಲ್ಲ ಅಂದ್ರು ನಾನು ಒಬ್ನೇ ಹೋರಾಡ್ತೀನಿ. ಇಲ್ಲಿ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿದೆ. ನೀನ್ ಈಗ್ಲೇ ಸನನ್ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗ್ಬಿಡು. ಸರಿ, ನೀನ್ ಹುಷಾರು, ನಾವ್ ಹೊರಡ್ತೀವಿ. Take care ಕಣೋ. ಸರಿ. ಇದು ದೇವದ ಮನೆ ತರ ಇದೆ. ಈ ದೇವನೇ ನಮ್ಮಪ್ಪನ್ ಸಾಯಿಸಿದ್ದು. ಇಲ್ಲಿದ್ರೆ ಅದು ನನ್ನನ್ನು ಕೂಡ ಸಾಯಿಸ್ಬಿಡುತ್ತೆ. ನಾನಿಲ್ಲಿ ಇರಬಾರ್ದು.